ಎಲ್ಲರಿಗೂ ಶರಣು. ಏನು ಸಚಿವ ನಾಗೇಂದ್ರ ಅವರು ಮಾಜಿ ಸಚಿವರಾಗಿದ್ದರು, ಮತ್ತೆ ಸಚಿವರಾಗ್ಬಿಟ್ಟಿದ್ದಾರೆ. ಅವ್ರು ಮಾಜಿ ಆಗಿದ್ದಕ್ಕೆ ಭಾಳ ಸ್ವಾರಸ್ಯಕರವಾದ ಕತೆ ಎಲ್ರಿಗೂ ಗೊತ್ತಿದೆ. ಒಂದು ಸ್ವಲ್ಪ ನೆನಪು ಮಾಡ್ತೀನಿ ಈ ವಿಡಿಯೋದಲ್ಲಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿತ್ತು, ಏನು ST ಪರಿಶಿಷ್ಟ ಪಂಗಡ ಇವ್ರಿಗೆ ಇದ್ದಂಥ ಒಂದು ನಿಗಮ, ಅದರಲ್ಲಿ 187 ಕೋಟಿ ರೂಪಾಯಿನ ಅವರು ಮಿಸ್ಹ್ಯಾಂಡ್ಲಿಂಗ್ ಮಾಡಿದ್ರು. ಯಾರೋ ಒಬ್ಬರು ಅಧಿಕಾರಿ ಆ ಯೂನಿಯನ್ ಬ್ಯಾಂಕ್ ಅಕೌಂಟಿಂದ, ಶಿವಮೊಗ್ಗದ ಅಧಿಕಾರಿ, ಅವರು ಡೆತ್ ನೋಟಲ್ಲಿ ಅದನ್ನೆಲ್ಲ ಬರೆದು ಅವರು ಸೂಸೈಡ್ ಕೂಡ ಮಾಡ್ಕೊಂಡ್ರು ಮೇ ತಿಂಗಳು 2024. ಆಗ ಅದರ ಆಧಾರದಲ್ಲಿ ಭಾಳ ದೊಡ್ಡದಾಗಿ ಭುಗಿಲು ಹೇಳ್ತು. ಅದಾದಮೇಲೆ ಜೂನಲ್ಲೇ ಇವರು ರಾಜೀನಾಮೆ ಕೊಟ್ಟರು, ಯಾರು ನಾಗೇಂದ್ರ ಅವರು. ಅವ್ರ ಮೇಲೆ ತನಿಖೆಗಳು ಸ್ಟಾರ್ಟ್ ಆಯಿತು. ರಾಜ್ಯ ಸರ್ಕಾರ SIT ಮಾಡ್ತು. ಏನು ಇಂಡಿಯಾ ಗೌರ್ಮೆಂಟ್ ಇದೆ ಅದು, ಅದರದ್ದು CBI ಮತ್ತು ED ಇವ್ರನ್ನೆಲ್ಲ ಬಿಟ್ಟು ತನಿಖೆ ಜೋರಾಗಿ ನಡೀತು. ಭಾಳ ದೊಡ್ಡದಾಗಿ ಇದು ಗಲಾಟೆ ಆಯಿತು. ಇಲ್ಲಿ ಮಹರ್ಷಿ ವಾಲ್ಮೀಕಿ ಹೆಸರಲ್ಲೇ ST ಅವ್ರಿಗೆ ಯಾಕೆ ನಿಗಮ ಮಂಡಳಿನ ಮಾಡಿದ್ದಾರೆ ಅಂದರೆ, ಒನ್ಸ್ ಅಗೇನ್ ಅವ್ರನ್ನ ಅದೇ ಜಾತಿಗೆ ಕಟ್ಟಾಕಬೇಕು. ಇಲ್ಲಿ ಮಹಾನ್ ವ್ಯಕ್ತಿಗಳು ಅಂತ ನಾವೇನು ಕರೀತಾ ಇದ್ದೀವಿ, ಅವ್ರನ್ನ ಇವತ್ತು ಜಾತಿಗಳಿಗೆ ಕಟ್ಟಾಕಿದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಎಲ್ಲ ಸಮುದಾಯದಿಂದನೂ ಮಹಾನ್ ವ್ಯಕ್ತಿ ಅಂತ ಯಾರನ್ನ ಗುರುತಿಸ್ತಾ ಇದ್ದೀವಿ, ಅವರು ಮಹಾನ್ ವ್ಯಕ್ತಿಯಾಗಿರೋದು ಜಾತಿ, ಧರ್ಮ, ಬಣ್ಣ ಈ ಥರದ್ದು ಯಾವುದೇ ತಾರತಮ್ಯಗಳನ್ನ ನೋಡ್ದೇನೆ ಅವರು ಎಲ್ರಿಗೂ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಅವರು ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅವ್ರುಗಳನ್ನ ನಾವು ಇವಾಗ ಒಂದೊಂದು ಜಾತಿಗೆ ಸೀಮಿತ ಮಾಡ್ಕೊಂಡು ಮತ್ತೆ ಅವರನ್ನು ನಾವು ಸಾಮಾನ್ಯರಾಗಿ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ನಾವೆಲ್ಲ ಸಾಮಾನ್ಯರಲ್ವೇ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇದು ತನಿಖೆ ಆದಮೇಲೆ ಪ್ರೂವ್ ಆಯಿತು. ಎಷ್ಟೋ ಒಂದು 80 ಕೋಟಿನೋ 89 ಕೋಟಿನೋ ಹಣ ವರ್ಗಾವಣೆ ಆಗಿದ್ದು ಎಲ್ಲವೂ ಸಿಗಾಕೊಂಡು ಇವರು ತಪ್ಪಿತಸ್ಥರು ಅನ್ನುವ ರೀತಿಲಿ ದಾಖಲೆಗಳು ಸಿಕ್ಕಿದೆ. ಆದರೆ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾನೇ ಇದೆ. ಒಂದು ಸಲ ತೀರ್ಪೇನಾರ ಬಂದುಬಿಟ್ರೆ ಅದು ಇನ್ನೊಂದು ಕೋರ್ಟ್ಗೆ ಹೋಗುತ್ತೆ, ಅದು ಮೇಲ್ಮನವಿ ಹೋಗ್ತಾರೆ, ಈ ಥರ ಅದು ನಡೀತಾನೇ ಇರುತ್ತೆ. ಇವ್ರಿಗೆ ಬೇಲ್ ಕೂಡ ಆಯಿತು. ಆಮೇಲೆ ಬೇಲ್ ಆದಮೇಲೆ ಈ ಮುಖ್ಯಮಂತ್ರಿ ಬದಲಾವಣೆ ಆಯ್ತಲ್ಲ, ಮುಖ್ಯಮಂತ್ರಿ ಬದಲಾವಣೆ ಆದಮೇಲೆ DK ಶಿವಕುಮಾರ್ ಅವರು ಅದ್ಯಾಕೋ ಕಾಣೆ ಅದೆಷ್ಟು ಜನ ಬಾಯ್ ಬಡ್ಕೊತಾ ಇದ್ರು, ನನಗೆ ಮಂತ್ರಿ ಅಂತ. ಮತ್ತೆ ಇವ್ರಿಗೆ ಕೊಟ್ಟರು. ಬಳ್ಳಾರಿ ರೂರಲ್ MLA ಅವರು ಇವ್ರಿಗೆ ಮತ್ತೆ ಕೊಟ್ಟಿದ್ದಾರೆ. ಹಾಗಾಗಿನೇ BJP ಅವರು ಇದನ್ನ ನೆಪವಾಗಿಟ್ಕೊಂಡು ಅಂತ ಹೇಳಬಾರ್ದು. ನಿಜವಾಗ್ಲೂ BJP ಅವರ ಇರಲಿ, ಆಪೋಸಿಷನ್ ಯಾರೇ ಇದ್ರೂ ಕೂಡ ಇದನ್ನು ಮಾಡಬೇಕಿತ್ತು. ಸೈದ್ಧಾಂತಿಕವಾಗಿ ಏನೇ ವಿರೋಧ ಇದ್ರೂ ಇವತ್ತಿನ ವಿರೋಧ ಪಕ್ಷ ಇಷ್ಟು ದಿನಗಳಲ್ಲಿ ಇದೊಂದಾದ್ರೂ ಒಂದು ಅವರ ಜವಾಬ್ದಾರಿನ ಇವರು ಮಾಡಿದ್ದಾರೆ. ಅದನ್ನಾದ್ರೂ ಇವರು ನೆಟ್ಟಿಗೆ ಮಾಡ್ತಾರೆ ಅಂದರೆ ನಮಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಕಾರಣ ಏನು ಅಂತಂದರೆ, ಇವರು ಈಗಾಗಲೇ ನಾವು ಪಾದಯಾತ್ರೆ ಮಾಡ್ತೀವಿ, ನಾವು ಆ ಪ್ರತಿಭಟನೆ ಮಾಡ್ತೀವಿ, ಈ ಪ್ರತಿಭಟನೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ತಿರ್ಗಾ ನಮಗೆ ಹೈಕಮಾಂಡು ಪರ್ಮಿಷನ್ ಕೊಟ್ಟಿಲ್ಲ, ಹೈಕಮಾಂಡು ಕೈ ಬಿಡಿ ಅಂತ ಹೇಳಿದೆ ಅಂತೆಲ್ಲ ಸುಮಾರು ಕ್ಯಾನ್ಸಲ್ ಮಾಡಿದ್ದಾರೆ, ನಿಮಗೆ ಗೊತ್ತಿದೆ. ಇನ್ನು ಅದರ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು, ಆ ಪಕ್ಷದವರು, ಅವ್ರಗಳಿಗೆ ಮಧ್ಯದಲ್ಲಿ ಒಂದು ಸಾಮ್ಯತೆ ಕೂಡ ಇಲ್ಲ. ಸುಮ್ಮನೆ ಇವರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಹೋಗಲಿ, ಅದೆರಡೂ ಆ ಇಶ್ಯೂಗೆ ಸಂಬಂಧಪಟ್ಟಂಗೆ ಇರುತ್ತಾ ಅಂತಂದರೆ, ಆ ಇಶ್ಯೂಗೆ ಸಂಬಂಧಪಟ್ಟದಿರಲಿ, ಅದು ಅವ್ರಿಗೆ ಅರ್ಥ ಆಗಲ್ಲ. ಮೊದಲು ಈ ಕಮ್ಯುನಿಸ್ಟ್ ಜನಗಳು ಮಾತಾಡ್ತಿದ್ರು, ಅದಕ್ಕಿಂತ ಭೀಕರವಾಗಿ ಇವತ್ತಿನ ವಿರೋಧ ಪಕ್ಷದ ನಾಯಕ ಮತ್ತು ಅಧ್ಯಕ್ಷ ಏನಿದ್ದಾರೆ ಅವರಿಬ್ಬರೂ ಕೂಡ ಈ ರೀತಿ ಮಾತಾಡ್ತಾರೆ. ಇದರಲ್ಲಿ ಮತ್ತೊಂದನ್ನು ಗಮನಿಸಬೇಕು. ಇವರೇನು ವಿಧಾನಸೌಧದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು, ಅದಕ್ಕೆ ಒನ್ಸ್ ಅಗೇನ್ ಹೋಗಿ ಇವರು ಮಹರ್ಷಿ ವಾಲ್ಮೀಕಿ ಆ ಗೊಂಬೆ ಮುಂದೆನೇ ಕೂತ್ಕೊಂಡ್ರು. ಆ ಆವರಣದಲ್ಲಿರುವ ಆ ಗೊಂಬೆ ಮುಂದೆನೇ ಕೂತ್ಕೊಂಡು ಇವರು ಪ್ರತಿಭಟನೆನ ಮಾಡಿದ್ರು. ಇದು ಏನನ್ನು ತೋರಿಸುತ್ತೆ, ಇವರು ಈ ಪ್ರತಿಭಟನೆ ಮಾಡುವಾಗ ಎಲ್ಲ ಅವ್ರವ್ರ ಜಾತಿ ಅವ್ರದ್ದು ಮುಂದೆನೇ ಮಾಡ್ತಾರೆ ಅಂತಂದರೆ, ಯಾವ ಜಾತಿಯ ಪ್ರತಿಮೆ ಇಲ್ಲ ಆವಾಗ ಏನು ಮಾಡ್ತಾರೆ ಇವರು? ಇದು ಟೋಟಲಿ ಈ ಒಂದು ಜಾತಿಯ ಮನಸ್ಥಿತಿ, ಜಾತಿಯ ಒಂದು ಸಮಾಜನ ಇವರು ಮತ್ತೆ ಆ ಜಾತಿಗಳಿಗೆ ಕಟ್ಟಾಕ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದರ ಜೊತೆಗೆ ಇವರು ಯಾವಾಗ್ಲೂ ಕೇಸರಿ ಬಟ್ಟೆ ಹಾಕೊಂಡು ಇವ್ರ ಪಕ್ಷನ ಎತ್ತಿ ಹಿಡಿತಿದ್ದವರು, ಇವ್ರಿಗೆ ಇದನ್ನು ಪ್ರತಿಭಟನೆ ಮಾಡಬೇಕು ಅಂದ ತಕ್ಷಣ ಕಪ್ಪು T-ಶರ್ಟ್ನ ಹಾಕೊಳ್ಳೋದಕ್ಕೆ ಇವ್ರಿಗೆ ಮನಸ್ಸಾಗ್ಬಿಟ್ಟಿದೆ. ಕಪ್ಪು ಅಂತಂದರೆ ಬರೀ ವಿರೋಧ ಮಾಡೋಕ್ಕಿರೋದಾ? ಅಂದರೆ ಏನದು? ಕಪ್ಪು ಜನ ಇವತ್ತು ನಾವು ಯಾವಾಗ್ಲೂ ದ್ರಾವಿಡ ಚಳವಳಿಯವರು ಕಪ್ಪು ಬಟ್ಟೆನ ಹಾಕ್ತೀವಿ, ಅದು ನಮ್ಮ ಹೆಮ್ಮೆಯ ಸಂಕೇತ. ಕಪ್ಪು ಕೂಡ ಒಂದು ಬಣ್ಣನೇ ಹೊರತಾಗಿ ಅದು ಮೇಲಲ್ಲ ಕೀಳಲ್ಲ.
ನೀವುಗಳು ಏನು ಮಾಡಿದ್ದೀರಿ, ಯಾವುದಾದ್ರೂ ವಿರೋಧ ಮಾಡುವಾಗ ಮಾತ್ರನೇ ಕಪ್ಪನ್ನು ಹಾಕುವಂಥದ್ದು. ಅದಕ್ಕೆ ತಕ್ಕಂಗೆ ಈ ವಿಧಾನಸೌಧದೊಳಗೆ ಯಾರೂ ಕೂಡ ಕಪ್ಪು ಬಟ್ಟೆನ ಹಾಕೊಂಡು ಬರೋ ಆಗಿಲ್ಲ ಅಂತ ಒಂದು ಆದೇಶ ಬೇರೆ ಮಾಡಿದ್ರು ಇವತ್ತಿನ ಕಾಂಗ್ರೆಸ್ ಗೌರ್ಮೆಂಟು. ಇದು ಎಷ್ಟು ಸರಿ? ನಾಳೆ ದಿನ ದ್ರಾವಿಡ ಚಳವಳಿಲಿರೋರೆ ಇಲ್ಲ ಸಾಕಷ್ಟು ಜನ ಅದೊಂದು ಬಣ್ಣ ಅಂತ ಕನ್ಸಿಡರ್ ಮಾಡಿರೋರು ಸ್ವಾಭಾವಿಕವಾಗಿ ಒಂದು ಕಪ್ಪು ಬಟ್ಟೆ ಹಾಕೊಂಡು ವಿಧಾನಸೌಧದೊಳಗೆ ಏನೋ ಕೆಲಸ ಅಂತ ಹೋಗ್ತಾರೆ. ಆವಾಗ ನಾವು ಅದನ್ನು ಬಿಚ್ಚಾಕ್ಬಿಟ್ಟು ಹೋಗೋಕ್ಕಾಗುತ್ತಾ? ನೀವು ಯಾವುದೋ ಜಾನುವಾರುಗಳನ್ನ ಟೆಸ್ಟ್ ಮಾಡೋಕ್ಕೆ ಅಂತ ದೇವಸ್ಥಾನಗಳಲ್ಲಿ ಬಟ್ಟೆ ಬಿಚ್ಚಿಸ್ತಾರಲ್ಲ, ಆ ರೀತಿಯ ಮನಸ್ಥಿತಿ ಇದು. ಕಪ್ಪಾಗಲಿ, ಬಿಳಿ ಆಗಲಿ, ಕೆಂಪಾಗಲಿ, ಕೇಸರಿ ಆಗಲಿ, ಹಸಿರಾಗಲಿ ಎಲ್ಲವೂ ಒಂದು ಬಣ್ಣ ಅಷ್ಟೇ. ಅದಕ್ಕೆಲ್ಲ ಯಾಕ್ರಿ ನೀವು ಪ್ರತಿಯೊಂದು ಬಣ್ಣಕ್ಕೂ ನೀವು ಏನೇನೋ ಒಂದೊಂದು ವಿಚಾರನ ತಗ್ಲಾಕ್ತೀರ? ಅದರಲ್ಲೂ ಕಪ್ಪು ಅಂತಂದರೆ ಅದು ಒಂದು ಕೊಳ್ಳೆ ಹೊಡೆಯೋದಕ್ಕೆ ಕಪ್ಪು ಹಣ, ಯಾವುದು ಕಳ್ತನದ ಹಣ ಇರ್ತದೆ ಅದಕ್ಕೆ ಕಪ್ಪು ಹಣ. ನೋಡಿ, ಬ್ಲ್ಯಾಕ್ನ ವೈಟ್ ಮಾಡಿಕೊಡೋದು ಅದೇ ಒಂದು ದೊಡ್ಡ ದಂಧೆ ಇದೆ. ಆ ಬ್ಲ್ಯಾಕ್ ಆ್ಯಂಡ್ ವೈಟು, ವೈಟ್ ಆ್ಯಂಡ್ ಬ್ಲ್ಯಾಕು ಈ ಥರದ್ದು ಅಲ್ಲೂ ಕೂಡ ಬಳಸುವಂಥದ್ದು ಕಪ್ಪನ್ನು ಕೆಟ್ಟದಕ್ಕೆ ಬಳಸುವಂಥದ್ದು. ಇನ್ನು ಚಿಕ್ಕದ್ರಿಂದ ಮಕ್ಕಳಿಗೆ ಹೇಳ್ಕೊಡುವಂಥದ್ದು ಕೂಡ ಕಳ್ಳ ಹೆಂಗಿರ್ತಾನೆ ಅಂದರೆ ಕಪ್ಪುಗಿರ್ತಾನೆ. ಈ ರೀತಿಯ ಈ ಬಣ್ಣದ ಮೇಲಿನ ತಾರತಮ್ಯ ಇದೆಯಲ್ಲ, ಇದು ಜಗತ್ತಲ್ಲಿ ಮೊದಲು ಶುರು ಆದಂಥ ತಾರತಮ್ಯ. ಅದನ್ನು ಇವರು ಇಷ್ಟು ಲೀಗಲ್ ಆಗಿ ಓಪನ್ ಆಗಿ ಆಚರಿಸ್ತಾ ಇದ್ದಾರೆ. ಇದನ್ನು ಪಾಯಿಂಟ್ ಔಟ್ ಮಾಡಿ ಯಾರೂ ಕೂಡ ವಿರೋಧ ಮಾಡ್ತಾ ಇಲ್ಲ. ಈಗ ಈ ನಾಗೇಂದ್ರ ಅವರ ವಿಚಾರದಲ್ಲಿ ಇದನ್ನೆಲ್ಲ ಮಾತಾಡಿದ್ರೆ ವಿಷಯ ಡೈಲ್ಯೂಟ್ ಆಗಿಬಿಡುತ್ತೆ. ನೀನೇನಿದ್ರು ಹಗರಣದ ಬಗ್ಗೆ ಮಾತಾಡಬೇಕು, ಈ ಥರದ್ದನ್ನು ಕೆಲವರು ಹೇಳ್ಬೋದು. ಅಲ್ಲ ಸ್ವಾಮಿ, ಇಂಥ ಹಗರಣಗಳು ಈ ರಾಜ್ಯ ಇದೇ ಮೊದಲ ಕಾಣ್ತಾ ಇರೋದು, ಆಮೇಲೆ ಇದೇ ಲಾಸ್ಟಾ? ಇವರು ಎಲ್ಲ ಈ ಹಗರಣಗಳನ್ನ ಮಾಡೋದಕ್ಕೆ ಯಾರು ಕಾರಣ? ನಾವುಗಳೇ ಕಾರಣ. ಈ MLAಗಳಿಗಿರ್ಬೋದು, ಮಂತ್ರಿಗಳಿಗಿರ್ಬೋದು, ಯಾರಿಗಾದ್ರೂ ಜನಗಳ ಬಗ್ಗೆ ಒಂದೇ ಒಂದು ಸಣ್ಣ ಭಯ ಇದೆಯಂದರೆ, ಸಣ್ಣ ಕಾಳಜಿ ಇದೆಯಂದರೆ ಇವರು ಒಂದಷ್ಟು ದುಡ್ಡನ್ನು ಅಲ್ಲಿ ಇಲ್ಲಿ ತಂದು ಹಾಕ್ಬಿಡೋದು, ಬಂಡವಾಳ ಹಾಕ್ಬಿಡೋದು, ಗೆದ್ಕೊಳ್ಳೋದು. ಗೆದ್ದ ಮೇಲೆ ಟೋಟಲಿ ಅವತ್ತಾದರೆ ರಾಜರು ಅಂತಂದರೆ ಇಡೀ ಮೈಸೂರು ದೇಶಕ್ಕೆ ಒಬ್ಬರು ರಾಜರಿದ್ರಂತೆ. ಇವತ್ತು ಇವರು ಪ್ರತಿ 20-20 ಕಿಲೋಮೀಟ್ರಿಗೂ ಒಬ್ಬೊಬ್ಬ ರಾಜ. ಅಣ್ಣಂಗೆ ಜೈ ಅನ್ನೋದು ಏನು, ಅವ್ರ ಕಟ್ಔಟ್ಗಳು ಏನು, ಅವ್ರ ಮೆರವಣಿಗೆಗಳು ಏನು, ಒಂದು ಮದುವೆಗೆ ಬಂದರೆ ಅವ್ರಿಗೆ ಸಿಗುವಂಥ ಒಂದು ಆತಿಥ್ಯ ಏನು, ಇಲ್ಲ ಒಂದು ತಿಥಿ ಅಟೆಂಡ್ ಮಾಡಿದ್ರೆ ಸಿಗುವಂಥದ್ದೇನು, ಇಲ್ಲ ಅಲ್ಲೆಲ್ಲೋ ಒಂದು ಆಫೀಸಲ್ಲಿ ಕೂತ್ಕೊಂಡು ಇವರು ಆ ವರ್ಚುವಲಿನೇ ಉದ್ಘಾಟನೆಗಳನ್ನ ಮಾಡ್ಬೋದು. ಇವರು ಮೆಡಗಾರಿಕೆಗಳನ್ನ ಮಾಡೋದಕ್ಕೋಸ್ಕರ ಹೋಗಿ ಆ ಗುದ್ಲಿ ಪೂಜೆ ಮಾಡುವಂಥದ್ರಿಂದ ಹಿಡಿದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರಿಂದ ಪ್ರತಿ ಒಂದಕ್ಕೂ ಹಿಂದೆ ಯಾವಾಗ್ಲೂ ಎಣ ಎತ್ತವ್ರಂಗೆ 4 ಜನನ ಹಾಕೊಂಡು ಇವರು 4 ಕಾರು 8 ಕಾರಲ್ಲಿ ದಬ್ಬಾಳಿಕೆ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಜನಸಾಮಾನ್ಯರು ಇವ್ರ ಹತ್ರಕ್ಕೇನೆ ತಲುಪಬಾರ್ದು ಆ ರೀತಿ ಇವರು ಬದುಕ್ತಾ ಇದ್ದಾರೆ. ಇವ್ರಿಗೆ ನಾವು ಈ ಹಗರಣ ಒಂದನ್ನು ಮಾತಾಡಿ ಸರಿ ಮಾಡಿಬಿಡೋಕ್ಕೆ ಸಾಧ್ಯ ಆಗುತ್ತಾ? ಹಂಗನ್ಬಿಟ್ಟು ಈಗ ಇವರನ್ನು ಪ್ರಶ್ನೆ ಮಾಡಬಾರ್ದಾ? ಇವರು ಅಧಿಕಾರದಲ್ಲಿ ಮುಂದುವರಿಬೇಕಾ ಅಂದರೆ ಖಂಡಿತವಾಗ್ಲೂ ಇವರು ಅಧಿಕಾರದಲ್ಲಿ ಮುಂದುವರಿಬಾರ್ದು. ಇವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತವ್ರೆ. ರಾಜೀನಾಮೆ ಕೊಡ್ಬೋದು, ಇಲ್ಲ ಕೊಡದೇನೆ ಇರ್ಬೋದು. ಇವರು ಕೊಟ್ಟರೆ ಏನಾಗುತ್ತೆ, ಕೊಡದೇ ಇದ್ದರೆ ಏನಾಗುತ್ತೆ? ಕೊಟ್ಟರೆ ಇವರು ರಾಜೀನಾಮೆನ ಆ ಜಾಗಕ್ಕೆ ಮತ್ತೊಬ್ಬರು ಬರ್ತಾರೆ. ಹೆಂಗಿದ್ರು ಈ ಕಾಂಗ್ರೆಸ್ಸಲ್ಲಿ ಸಾಕಷ್ಟು ಜನ ಬಾಯಿ ಬಿಡ್ಕೊತಾ ಇದ್ರು, ನಮಗೆ ಮಂತ್ರಿ ಅಂತ. ಈ DK ಶಿವಕುಮಾರ್ ಅವರು ಅದೇನೇನು ಇಟ್ಟಿದ್ದಾರೋ ಒಬ್ಬೊಬ್ಬ MLAದು ಮಂತ್ರಿದುವೆ ಯಾರೇ ಉಸಿರೆತ್ತರಿದ್ರು 2-3 ದಿನ ಅಷ್ಟೇ, ಆಮೇಲೆ ತುಟುಕ್ ಪಿಟಿಕ್ ಅಂದನೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾ ಇದ್ದಾರೆ. ಯಾವ ರೀತಿಯ ನಟ್ಟು ಬೋಲ್ಟನ್ನ ಟೈಟ್ ಮಾಡುವಂಥ ಸಾಧನನ ಈ DK ಶಿವಕುಮಾರ್ ಅನ್ನುವಂಥ ಮುಖ್ಯಮಂತ್ರಿಯವರು ಇಟ್ಟಿದ್ದಾರೋ ನನಗಂತೂ ತಿಳಿತಾ ಇಲ್ಲ. ಯಾಕಂತಂದರೆ ಈ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎಷ್ಟು ಜನ ಕಿರ್ಚಾಡಿದ್ದು, ಅರ್ಚಾಡಿದ್ದು, ರಸ್ತೆ ತಡೆ ಮಾಡಿಸಿದ್ದು, ಮತ್ತು ಇಲ್ಲ ಸಾಧ್ಯನೇ ಇಲ್ಲ, ನಾವು ಪಕ್ಷನೇ ಬಿಟ್ಟೋಗ್ಬಿಡ್ತೀವಿ ಅನ್ನುವಂಥ ಮಾತುಗಳನ್ನ ಆಡ್ಕೊಂಡು ಏನು ಮೀಡಿಯಾದವರೇ ಸೃಷ್ಟಿ ಮಾಡಿಬಿಟ್ರೋ ಇಲ್ಲ ಅವ್ರುಗಳೇ ಹೇಳಿದ್ರೋ ಗೊತ್ತಿಲ್ಲ, ಕೇವಲ ಒಂದೇ ವಾರಕ್ಕೆ ಎಲ್ಲವೂ ತಣ್ಣಗಾಗೋಯ್ತು. ಅಂಥ ಒಂದು ಅಡ್ಮಿನಿಸ್ಟ್ರೇಷನ್ನ ಇಟ್ಕೊಂಡಿರುವಂಥ ಮುಖ್ಯಮಂತ್ರಿಗಳು ಈ ರೀತಿಯ ಅಕ್ರಮ ಮಾಡಿರುವಂಥ ಮತ್ತೆ ಅಕ್ರಮ ಮುಂದುವರಿಸ್ತಾ ಇರುವಂಥ ಇಂಥ ಒಬ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತಾ? ಜೊತೆಗೆ ಇವರು ನಾಗೇಂದ್ರ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ದಲಿತ ಅನ್ನುವ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಲ್ರಿ, ಈ ದಲಿತ ಅನ್ನೋ ಪದನ ಯಾಕ್ರಿ ಬಳಸ್ತೀರಾ? ನಿಜವಾಗ್ಲೂ ದಲಿತ ಅಂತಂದರೆ ಏನು ಅಸ್ಪೃಶ್ಯತೆನ ಏರಿಕೆಗೆ ಒಳಗಾಗಿದ್ದಾರೋ ಅವರು ಅದನ್ನು ಬಳಸಿ ಒಂದಷ್ಟು ಈ ಸಮಾಜದಲ್ಲಿ ಆ ಒಂದು ಅಸ್ಪೃಶ್ಯತೆ ಭಾವನೆನ ಹೋಗ್ಸೋದಕ್ಕೆ ಯಶಸ್ವಿ ಆಗ್ತಾ ಇದ್ದಾರೆ. ಅದನ್ನು ಡೈಲ್ಯೂಟ್ ಮಾಡಬೇಡಿ. ಈ ಒಂದು ಅಸ್ಪೃಶ್ಯತೆ
ಏರಿಕೆ ಪಟ್ಟಿರುವ ಸಮಾಜಗಳೇ ಬೇರೆ, ಜಾತಿಗಳೇ ಬೇರೆ, ನಿಮ್ಮ ಜಾತಿಗಳೇ ಬೇರೆ. ಆ SC ST ಅಂದ ತಕ್ಷಣವೇ ಎಲ್ಲರೂ ಕೂಡ ಅದರಲ್ಲಿ ಅಸ್ಪೃಶ್ಯತೆ ಅನುಭವಿಸ್ತಾ ಇದ್ದಾರೆ ಅಂತಂದರೆ ನಾನಂತೂ ಅದನ್ನು ನಂಬೋದಿಲ್ಲ ಅಲ್ಲ, ನಮಗೆ ಆ ತಿಳುವಳಿಕೆ ಇದೆ. ಇನ್ನು ಸಾಕಷ್ಟು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯವರು ದಲಿತ ಮುಖ್ಯಮಂತ್ರಿ ಅಂತ ಬಂದರೆ ನಾನು ದಲಿತನೇ ಅಂದ್ಬಿಡೋರು, ಕನ್ನಡ ಮುಖ್ಯಮಂತ್ರಿ ನಾನು ಕನ್ನಡನೇ ಅಂತ ಅಂದ್ಬಿಡೋರು. ಹಂಗೆ ನೀವು ಯಾವತ್ತೂ ಕೂಡ ಈ ಒಂದು ಪದನ ಬಳಸದೇ ಇರೋರು ಇವಾಗ ಅದನ್ನು ಆ ರೀತಿ ಬಳಸಿ ನಿಜವಾಗ್ಲೂ ಆ ಪದ ಬಳಸಿ ಆ ಅಸ್ಪೃಶ್ಯತೆ ಆಚರಣೆಯಿಂದ ಒಂದಷ್ಟು ರಿಲೀಫ್ನ ಪಡಿತಾರೆ, ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಿ. ಮತ್ತು ಈ ಒಂದು ವಿಚಾರ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದ ಹಂಗೆ ನೋಡೋದಾದರೆ ನೀವು ಆ ಒಂದು ಮಹರ್ಷಿ ವಾಲ್ಮೀಕಿ ಆ ಒಂದು ಇದನ್ನೇ ನಿಗಮ ಮಂಡಳಿ ಇಟ್ಟಿರೋದೇನೆ ST ಸಮುದಾಯಕ್ಕೆ, ಅವ್ರಿಗೆ ವಂಚಿಸ್ದಂಗೆ ಆಗಲಿಲ್ವಾ? ಆ ದುಡ್ಡನ್ನು ನೀವು ಈ ರೀತಿ ಅಕ್ರಮವಾಗಿ ಮಾಡಿದ್ದೀರಲ್ಲ, ಅವ್ರಿಗೆ ತಾನೇ ಮೋಸ ಮಾಡಿರೋದು. ನಿಮ್ಮ ಪ್ರಕಾರ ಹಂಗಾದ್ರೆ ಅವರು ಕೂಡ ದಲಿತರೇ ಅಲ್ವಾ? ನೀವು ಹಂಗಾದ್ರೆ ದಲಿತರಿಗೆ ನೀವು ಮೋಸ ಮಾಡಿದ್ದೀರಾ? ಈ ರೀತಿಯ ಮಾತುಗಳನ್ನ ಯಾಕೆ ಆಡ್ತೀರಿ? ಇನ್ನು ಈ BJPಯವರು ಭಾಳ ಕ್ರಿಟಿಕಲ್ಲಾಗಿ ಹೋರಾಟನ ಮಾಡಿದ್ದಂತೂ ಕಾಣೆ ಇತ್ತೀಚೆಗೆ. ಅದರಲ್ಲಿ ಈ ಒಂದು ನಾಗೇಂದ್ರ ಅವರ ವಿಚಾರದಲ್ಲಿ ಒಂದಷ್ಟು ಪ್ರಬಲವಾಗಿ ಮಾಡಿದ್ರಿಂದ 2 ದಿನ ಮೊದಲೇ ಸದನನ ಮೊಟಕುಗೊಳಿಸಿದ್ರು ರಾಜ್ಯ ಸರ್ಕಾರ. ಅದರಿಂದ ಇಡೀ ರಾಜ್ಯಕ್ಕೆ ನಷ್ಟ ಇದೆ. ಆದರೆ ಆ ಗ್ಯಾಪಲ್ಲೇ 8-10 ವಿಧೇಯಕಗಳನ್ನ ಅವರು ಪಾಸ್ ಮಾಡ್ಕೊಬಿಟ್ಟಿದ್ದಾರೆ. ಇದರ ಜೊತೆಗೆ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದಿರಲ್ಲ BJPಯವರು, ಅದು ರಾಯಚೂರಿಂದ, ಅಲ್ಲೂ ಕೂಡ ರಾಜಕೀಯ ಲಾಭಗಳು. ಎಲ್ಲೆಲ್ಲಿ ಈ ST ಸಮುದಾಯ ಇರುತ್ತೆ ಅವ್ರ ಓಟನ್ನು ಕ್ಯಾಪ್ಚರ್ ಮಾಡ್ಕೋಬೋದು. ಯಾಕಂದರೆ ಮಹರ್ಷಿ ವಾಲ್ಮೀಕಿದು ಹಗರಣ ಅಲ್ಲ, ತಿರ್ಗಾ ಇವರು ST ಸಮುದಾಯಕ್ಕೆ ಸೇರಿದವರಲ್ಲ, ಯಾರು ನಾಗೇಂದ್ರ ಅವರು, ಅಲ್ಲಿ ಓಟನ್ನು ಎನ್ಕೇಶ್. ಅದಕ್ಕಾದ್ರೂ ಕೂಡ ನೀವು ಘೋಷಣೆ ಮಾಡಿರುವಂಗೆ ಅವ್ರು ರಾಜೀನಾಮೆ ಕೊಡದೇ ಇರಲಿ, ಆ ಪಾದಯಾತ್ರೆನಾದರೂ ಮಾಡಿ ನಿಮ್ಮಲ್ಲಿ ಒಂದಷ್ಟು ಪ್ರಜಾಪ್ರಭುತ್ವದ ಹಾದಿಲಿ ನಾವು ನಡೀತೀವಿ, ನಾವು ಕಷ್ಟಪಡ್ತೀವಿ, ನಾವು ಓಟ್ಗೋಸ್ಕರ ಬರೀ ದೇವರು ಧರ್ಮ ಅನ್ನುವಂಥ ದಂಧೆನ ನಡೆಸ್ತೇನೆ, ನಿಜವಾಗ್ಲೂ ನಾವು ಕಾಲ್ನಡಿಗೆಲ್ಲೂ ಕೂಡ ಓಟನ್ನು ಗಳಿಸ್ತೀವಿ ಅನ್ನೋದನ್ನು BJPಯವರು ಈ ಒಂದು ಪ್ರಕರಣದಲ್ಲಾದ್ರೂ ತೋರಿಸ್ತಾರೇನೋ ಅಂತ ಕಾದು ನೋಡ್ತಾ ಇದ್ದೀನಿ. ಶರಣು, ಥ್ಯಾಂಕ್ ಯು.